ಬೀದರ್ನ ಉಸ್ತುವಾರಿ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು, ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದೆ. ಯಾಕಂದ್ರೆ ಬೀದರ್ನ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ನಿಜವಾಗ್ಲೂ ಕೂಡ ನೀವು ನೋಡ್ಲೇಬೇಕಾಗಿರುವಂತ ಸ್ಟೋರಿ ಕಣ್ರಿ. ಯಾಕೆ ಅಂತಂದ್ರೆ ಮಳೆಗಾಲ ಬಂತು ಅಂದ್ರೆ ಸಾಕು, ಜನರ ಪರಿಸ್ಥಿತಿ ಹೇಳಲಾರದಂತ ಪರಿಸ್ಥಿತಿಯಲ್ಲಿ ಈ ಗ್ರಾಮಕ್ಕೆ ಯಾವಾಗ್ಲೂ ಕೂಡ ಸಂಕಷ್ಟ ಎದುರಾಗುತ್ತೆ. ಮಳೆ ಆರಂಭ ಆಯಿತು ಅಂತಂದ್ರೆ ಸಾಕು, ಜನರು ಸಂಕಷ್ಟ ಪಡುವಂತ ಪರಿಸ್ಥಿತಿ ನೋಡಿ. ಅಪಾಯದ ವಿರುದ್ಧ ಪ್ರತಿದಿನ ಹೋರಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಶ್ವರ್ ಖಂಡ್ರೆ ಅವರೇ, ನಿಮ್ಮದೇ ಕ್ಷೇತ್ರದ ಗ್ರಾಮ ಇದು ನೋಡಿ. ನೀರು ಬಂದ್ರೆ ಈ ಗ್ರಾಮದಲ್ಲಿ ಸಂಚಾರವೇ ಬಂದಾಗ್ಬಿಡುತ್ತೆ. ಹೊಲಗಳಿಗೆ ಹೋಗ್ಬೇಕು ಅಂತಂದ್ರೆ ರೈತರು ಪರದಾಡುವಂತ ಪರಿಸ್ಥಿತಿ. ಅಂದ್ರೆ ಸಾಹಸ ಮಾಡಿ ಹೋಗ್ಬೇಕು, ಅಲ್ಲಿ ಏನಾದ್ರೂ ಆ ಹಳ್ಳವನ್ನ ದಾಟಿ ಹೋಗ್ಬೇಕು ಅಂತಂದ್ರೆ ಸಾಹಸ ಮಾಡಿ ದಾಟಿ ಹೋಗ್ಬೇಕು, ಓಡಾಡುವಂತ ಪರಿಸ್ಥಿತಿ ನೋಡಿ. ಮೊಳಕಾಲುದ್ದಕ್ಕೂ ಕೂಡ ನೀರಿದೆ, ಎಂತ ಓಡಾಡುವಂತ ಪರಿಸ್ಥಿತಿ ಇದೆ. ಏನು ಓಡಾಡ್ಬೇಕಾ ಬೇಡ್ವಾ? ಜನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತ ಪರಿಸ್ಥಿತಿ. ಬಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಗ್ರಾಮಸ್ಥರು ಒಂದಿಷ್ಟು ಸಂಕಷ್ಟವನ್ನ ತೋಡಿಕೊಂಡಿದ್ದಾರೆ. ಮಲ್ಲಣ್ಣ ಹಳ್ಳದ ವಿರುದ್ಧ ಒಂದಿಷ್ಟು ಆಕ್ರೋಶ ನೋಡ್ರಿ. ಮಳೆಗಾಲ ಆರಂಭ ಆಯ್ತು, ಈ ಸಂದರ್ಭದಲ್ಲೇ ಒಂದಿಷ್ಟು ಫೂಲನ್ನ ದೊಡ್ಡದಾಗಿ ಮಾಡ್ಬೇಕು, ಹೈಟ್ ಆಗಿ ಮಾಡ್ಬೇಕು. ಹಳ್ಳ ಕೊಳ್ಳೋಗಳಿಗೆ ಒಂದಿಷ್ಟು ನೀರು ರಭಸವಾಗಿ ಬರುತ್ತೆ, ಹರಿದು ಹೋಗ್ಬಿಟ್ರೆ ಏನ್ ಕತೆ? ಗ್ರಾಮಸ್ಥರು ಯಾರಾದ್ರೂ ಕಾಣೆ ಆದ್ರೆ ಯಾರ್ರೀ ಅದಕ್ಕೆ ಹೊಣೆಗಾರರು? ಅಧಿಕಾರಿಗಳಿಗೆ ಆಗಿರ್ಬೋದು, ಆ ಸ್ಥಳದಲ್ಲಿರುವಂತಹ ಅಧಿಕಾರಿಗಳಿಗೆ ಆಗಿರ್ಬೋದು, ಜಿಲ್ಲಾಡಳಿತಕ್ಕಾಗಿರ್ಬೋದು, ತಾಲೂಕಾಡಳಿತಕ್ಕಾಗಿರ್ಬೋದು, ಪ್ರತಿ ಬಾರಿಯೂ ಕೂಡ ಮನವಿ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಅದನ್ನ ಬಿಟ್ಬಿಟ್ಟು ಸರಿಯಾದಂತ ವ್ಯಕ್ತಿ ಏನು ತೋರಿಸ್ತಾ ಇಲ್ಲ ನೋಡಿ. ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟ ಗ್ರಾಮಸ್ಥರು ಕೂಡ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಸಮಸ್ಯೆ ಹರಿಯುವ ನೀರಿನ ದಾಟಿ ಜಮೀನುಗಳಿಗೆ ಹೋಗಬೇಕಾದಂತ ಪರಿಸ್ಥಿತಿ ಇದೆ. ಪ್ರತಿದಿನವೂ ಕೂಡ ಗ್ರಾಮಸ್ಥರಿಗೆ ಕಾಡ್ತಾ ಇರುವಂತದ್ದು ಜೀವದ ಭಯ. ಅಲ್ಲಿ ಸೂಕ್ತ ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕಟಕ ಚಿಂಚೋಳಿ ಗ್ರಾಮಸ್ಥರು ಒಂದಿಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಮನವಿ ಮಾಡ್ತಾರೆ. ಮಳೆಗಾಲ ಆರಂಭ ಆತ ಅಂತಂದ್ರೆ ಸಾಕು, ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಇದೇ ಹಾದಿಯಿಂದ, ಇದೇ ಹಳ್ಳದಿಂದ ನೂರಾರು ವಿದ್ಯಾರ್ಥಿಗಳು ಒಂದಿಷ್ಟು ಶಾಲೆಗೆ ಹೋಗ್ತಾರೆ. ಯಾಕಂದ್ರೆ ಆ ಹಳ್ಳದ ಪಕ್ಕದಲ್ಲಿ ಇರುವಂತಹ ಒಂದಿಷ್ಟು ಮನೆಗಳಾಗಿರ್ಬೋದು, ಎಲ್ಲರೂ ಕೂಡ ಓಡಾಡ್ತಾರೆ. ಆದ್ರೂ ಕೂಡ ಒಂದಿಷ್ಟು ಗಮನದಲ್ಲಿ ಇರಲ್ವಾ ಅಧಿಕಾರಿಗಳಿಗೆ? ಎಷ್ಟು ರೀ, ಪ್ರತಿ ವರ್ಷವೂ ಕೂಡ ಮಳೆಗಾಲ ಆರಂಭ ಆಗುತ್ತೆ, ಅಂತ ಸಂದರ್ಭದಲ್ಲೇ ಆಯ್ತು ನಾವು ಮಾಡ್ತೀವಿ ಹೋಗ್ತೀವಿ ಅನ್ನುವಂತ ಭರವಸೆಗಳನ್ನ ಕೊಡ್ತಾರೆ ಹೊರತು ಯಾವುದೇ ರೀತಿಯಾದಂತ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ರಾಜಕೀಯ ನಾಯಕರು ಅಂತಂದ್ರೆ ಬರೀ ಭರವಸೆಗಳಾಗೋಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಅಲ್ಲಿರುವಂತ ಉಪಾಧ್ಯಕ್ಷರಿಗೆ, ಸದಸ್ಯರುಗಳಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ರಿ, ಈಗಲಾದ್ರೂ ಎಚ್ಚೆತ್ತುಕೊಂಡು ಒಂದಿಷ್ಟು ಸಚಿವರನ್ನ, ಶಾಸಕರನ್ನ, ಆ ಭಾಗದ ನಾಯಕರನ್ನ ಒಂದಿಷ್ಟು ಭೇಟಿಯಾಗಿ ಬಿಟ್ಟು ಬೇಗ ಕೆಲಸ ಮುಗಿಸಿ ಹಳ್ಳದಿಂದ ಬರ್ತಾ ಇರುವಂತ ಒಂದಿಷ್ಟು ನೀರೇನಿದೆ ಸಂಪೂರ್ಣವಾಗಿ ಇದೇ ನೀರಲ್ಲಿ ಓಡಾಡಬೇಕಾಗಿರುವಂತದ್ದು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಪ್ರತಿಭಟನಾಕಾರರು ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಳಕಾಲು ಉದ್ದಕ್ಕೂ ಕೂಡ ನೀರಿದ್ದಾವೆ. ಏನಾದ್ರೂ ಹೆಚ್ಚು ಕಮ್ಮಿ ಜಾಸ್ತಿ ಬಂದ್ಬಿಟ್ರೆ ಇದೇ ರಸ್ತೆಯಲ್ಲಿ ಮಕ್ಕಳು ಓಡಾಡ್ತಾರೆ. ಏನು ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಸರಿಯಾದಂತ ಒಂದಿಷ್ಟು ಸಂಕಲ್ಪ, ಸರಿಯಾದಂತ ಒಂದಿಷ್ಟು ವ್ಯವಸ್ಥೆ, ಸರಿಯಾದಂತ ಒಂದಿಷ್ಟು ರಸ್ತೆ ನಿರ್ಮಾಣ ಮಾಡಿಕೊಡೋದಕ್ಕೆ ಏನ್ರಿ ನಿಮ್ಮ ಗಂಟು ಹೋಗುತ್ತಾ? ಸರ್ಕಾರದಿಂದ ಬಿಡುಗಡೆ ಆಗೋದಿಲ್ವಾ? ನೂರಾರು ಕೋಟಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಬೇಕು, ಹಳ್ಳ ಕೊಳ್ಳಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಸರ್ಕಾರ ನೂರಾರು ಕೋಟಿ ಒಂದಿಷ್ಟು ಅನುದಾನ ಕೊಡುತ್ತೆ ಅಲ್ಲ, ಅದನ್ನೆಲ್ಲ ಕೂಡ ತೆಗೆದುಕೊಂಡೇನು ಮನೆಯಲ್ಲಿ ಬಚ್ಚಿಡ್ತೀರಾ? ಏನ್ ಕತೆ? ಒಂದೂ ಕೂಡ ಪರಿಸ್ಥಿತಿ ಅರ್ಥ ಆಗೋದಿಲ್ಲ. ರೈತರು ಒಂದ್ ಕಡೆ ಪರದಾಡ್ತಾರೆ, ವಿದ್ಯಾರ್ಥಿಗಳು ಒಂದಿಷ್ಟು ಪರದಾಡ್ತಾರೆ, ಗ್ರಾಮಸ್ಥರು ಒಂದಿಷ್ಟು ಪರದಾಡ್ತಾರೆ, ಜನನಾಯಕರು ಅನ್ಸ್ಕೊಂಡವ್ರು, ಆ ಭಾಗದಲ್ಲಿ ಜನಪ್ರತಿನಿಧಿ ಅಂತ ಅನ್ಸ್ಕೊಂಡವ್ರು, ಅದು ಏನ್ ಕೆಲಸ ಮಾಡ್ತಾರೋ ಏನ್ ಕತೆನೋ ಒಂದೂ ಕೂಡ ಗೊತ್ತಿಲ್ಲ ಸ್ವಾಮಿ ಇಲ್ಲಿ.